ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈ ಪ್ಯಾಂಟ್ ಶರ್ಟ್ ಮ್ಯಾಚ್ ಆಗ್ತೈತಲ್ವಾ? ಬೇರೆ ಶರ್ಟ್ ಏನಾದ್ರೂ ಬೇಕಾ? ಇರಿ ಒಂದ್ ನಿಮಿಷ. ಏನು ಬೇಕಾಗಿಲ್ಲ. ಇಷ್ಟಕ್ಕೂ ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಷ್ಟ್ ಹೇಳಿದ್ರು ನಂಗೆ ಇಷ್ಟ ಆಗದಿರೋ ಕೆಲಸ ಮಾಡಿ ಯಾಕೆ ಬೈಸ್ಕೋತೀಯ? ಯಾಕಂದ್ರೆ ಇದೆಲ್ಲ ನಿಮಗ್ ಮಾಡ್ಕೊಡೋದು ನನ್ನ ಕರ್ತವ್ಯ. ಕರ್ತವ್ಯ? ಕರ್ತವ್ಯ ಹೇಗಾಗತ್ತೆ? ನಂಗಿದೆಲ್ಲ ಸೇವೆ ಮಾಡಕ್ಕೆ ನನ್ನ ಅಮ್ಮ ಬಿಟ್ರೆ ನನ್ನ ಹೆಂಡ್ತಿನೇ ಆಗಿರ್ಬೇಕು. ಇವೆರಡರಲ್ಲಿ ನೀನ್ ಯಾರು? ನೀನಿವೆರಡು ಅಲ್ಲ ಅಂದಮೇಲೆ ಇದನ್ನೆಲ್ಲ ಮಾಡೋ ಹಕ್ಕು ನಿನಗಿಲ್ವೇ ಇಲ್ಲ. ಇದೇ ಕೊನೆ. ಇನ್ನೊಂದ್ಸಲ ಇದು ಯಾವ ನೆಪ ಇಟ್ಕೊಂಡು ನನ್ನ ಎದುರುಗಡೆ ಬರಬೇಡ. ಯಾವ್ರೆ ಇವ್ರು ನನ್ನ ಮೇಲಿರೋ ಕೋಪ ಕಮ್ಮಿನೇ ಆಗಲ್ವಾ? ಇನ್ನು ಎಷ್ಟು ದಿನ ಹಿಂಗೆ ಇರ್ತಾರೆ? ಪದ್ಮಿನಿ, ಏನಾಯ್ತು? ಮುಖ ಪಾಡಿದೆ, ಎಲ್ಲ ಓಕೆ ತಾನೆ? ಎಲ್ಲ ಏನೂ ಇಲ್ಲ, ಸ್ವಲ್ಪ ತಲೆನೋವು ಅಷ್ಟೆ. ಹೌದು, ನೀವ್ ತಲೆನೋವೆ. ನೀನೀಗ ನಂದನ್ಗೆ ತಲೆನೋವೆ. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು ಕಣೆ. ನೀನ್ ನಂದನ್ಗೆ ಪೂಸಿ ಹೊಡಿತಾ ಇದ್ಯಾ, ಆದ್ರೆ ಅವನು ನಿನ್ನ ಮೂಸು ನೋಡ್ತಾ ಇಲ್ಲ. ನನ್ಗಿದೆಲ್ಲ ಹೀಗೆ ಆಗತ್ತೆ ಅಂತ ಗೊತ್ತಿತ್ತು ಕಣೆ. ಹಳ್ಳಿ ಹುಡುಗಿ ಬೇಡ ಬೇಡ ಅಂತ ಬಡ್ಕೊಂಡೆ. ಆದ್ರೆ ನಿನ್ನನ್ನ ಕೆಸ್ರಲ್ಲಿ ಹರಡೋ ಕಮ್ಲಕ್ ಕಂಪೇರ್ ಮಾಡಿ ನಿನ್ನನ್ನ ಈ ಮನೆ ಸೊಸೆ ಆಗಿ ತಂದ್ಕೊಂಡ್ರು. ಆದ್ರೆ ಕಮ್ಲದ ಆಯಸ್ ಎಷ್ಟು? ಒಂದಲ್ಲ ಒಂದಿನ ಅದ್ ಬಾಡ್ಲೇಬೇಕಲ್ವಾ? ಬಾಡಿದ್ಮೇಲೆ ಅದನ್ನ ಎಸಿಲೇಬೇಕಲ್ವಾ? ನೀನು ಹಾಗೇನೆ. ಈ ಮನೇಲಿ ನೀ ನಗುವಿನ ಆಯಸ್ಸು ಮುಗ್ದೋಯ್ತು. ಇನ್ನಿನ್ ಆಟ ಏನೂ ನಡೆಯಲ್ಲ ಪದ್ಮಿನಿ. ಅವತ್ ಬಟ್ಟೆ ಒಗ್ದು ನಿನ್ ಕೈ ನೋವಾಗಿದ್ದಕ್ಕೆ ನಿನ್ ಗಂಡ ಹೊಸ ವಾಷಿಂಗ್ ಮಿಷಿನೇ ತಂದ್ಕೊಟ್ಟ. ಆದ್ರೆ ಈಗ ಅದೇ ಕೈಯಿಂದ ನೀನ್ ಏನೇ ಕೊಟ್ರು ಅವನ್ ಈಸ್ಕೋತಿಲ್ಲ. ನೀನಂದ್ರೆ ಅಷ್ಟು ಬೇಸರ ಅವನ್ಗೆ. ಇಷ್ಟೇ ಪದ್ಮಿನಿ, ನಿನ್ಗಿಲ್ ದಕ್ಕೋ ಪ್ರೀತಿ ಮರ್ಯಾದೆ. ಅಯ್ಯಯ್ಯೋ, ನೀನ್ ಈ ಪಾಪದ ಮುಖ ನೋಡಿದ್ಮೇಲೂ ನಂದನ ಕೋಪ ಕರಗ್ತಿಲ್ವಾ? ನಿನ್ನ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತಲ್ಲೇ. ನಿನ್ನ ಅಷ್ಟು ಪ್ರೀತಿ ಮಾಡೋ ನಂದನ್ಗೆ ನಿನ್ ಮುಖ ನೋಡಿದ್ರೆ ಪಾಪ ಅನ್ನಿಸ್ತಿಲ್ವಾ? ಹೇಳು, ಅಂಥದ್ ಏನ್ ಮಾಡಿದ್ಯಾ ನೀನು? ನಿನ್ಗೂ ನಂದನ್ಗೂ ಯಾಕೆ ಜಗಳ ಆಯ್ತು? ಬಿಟ್ರೆ ನಮ್ಮಕ್ಕನ್ನ ಊರ್ದು ಮುಖ್ಯ ಬಿಡ್ತಾಳೆ ಇವಳು. ಮಾಡ್ತೀನಿ ಅಂದಾಗೆ ಪದ್ಮಿನಿ, ಅವ್ವ ಎಲ್ಲೋಗಿದ್ದ
ದೇವಸ್ಥಾನಕ್ಕೆ ಹೋಗಿದೆ ಪುಟಿ. ಅವ್ವ ಆಟೋ ತಿದ್ದ ಮನೆಯಾಗೂ ಇಲ್ಲ, ದೇವಸ್ಥಾನದಾಗ ಇಟ್ಟು ತನಕ ಯೋನವ ಮಾಡ್ತಿದ್ದೆ. ಅಯ್ಯೋ, ಧ್ಯಾನ ಮಾಡ್ಕೊಂಡ್ ಕುಂತ್ಬಿಟ್ನಾ, ಒತ್ತೋಗಿದ್ದೆ ಗೊತ್ತಾಗ್ಲಿಲ್ಲ ನೋಡು. ಅವ್ವ ನಂಗೆ ಹಸ್ವಾಗ್ತೈತೆ, ಏನಾರ ಬಾಯಾಡಕ್ ಕೊಡವ? ಕೊಡ್ತೀನಿ ಇರು. ಮತ್ತೆ ನನ್ನ ನೋಟ್ಬುಕ್ ಮುಗ್ದೋಗೈತೆ, ನಂಗೆ ಬರೆಯಕ್ ಹೊಸ ನೋಟ್ಬುಕ್ ಬೇಕು. ಮತ್ತೆ ಅಪ್ಪಯ್ಯ ಹೊಸ ಸ್ಕೂಲಿಗೆ ಸೇರಿಸ್ತೀನಿ ಅಂದವ್ರಲ್ವಾ, ಯಾವಾಗ ಸೇರಿಸ್ತಾರಂತೆ? ಸೇರಿಸ್ತಾರೆ ಪುಟಿ, ಈಗಿನ್ನೂ ರಜಾ ಅಲ್ವಾ. ನೀನ್ ನಡಿ ಒಳಕ್ಕೆ. ಅದಕ್ಕೆ ಅವ್ವ ದಿಲ್ಲಿಗೆ ಹೋಗಿದ್ರು. ತಾಕಿತ್ತು ಹೋಗಿ ಈಗ ಮನೆಗ್ ಬತ್ತಾವ್ರೆ. ನನ್ನ ನೋಡ್ದಂಗಾಡ್ತಾವ್ರೆ. ಯಾಕೆ? ಯೋನಾರ ಬೇಕಿತ್ತಾ? ಈಗ ಕುಡಿಯಕ್ಕೇನಾರ ಮಾಡ್ತೀನಿರು. ನಂಗೇನು ಬೇಡ ಅತ್ಯವ್ವ. ನೀವ್ ಎಲ್ಲಿಗೆ ಹೋಗಿದ್ರಿ ಮೊದ್ಲು ಹೇಳಿ. ದೇವಸ್ಥಾನಕ್ಕೆ ಹೋಗಿದ್ದೆ. ಸುಳ್ಳು ಹೇಳ್ಬೇಡಿ ಅತ್ಯವ್ವ. ದೇವಸ್ಥಾನಕ್ಕೆ ಹೋಗೋರು ಯಾರ ಸೀರೆಯ ಹಿಂಗ್ ಮ್ಯಾಕೆ ಎತ್ ಕಟ್ಕೊಂಡು ಕೆಲ್ಸಕ್ಕೆ ಹೋಗೋ ತರ ಹೋಯ್ತಾರ? ಈಟೊಂದು ದಂಡ್ತಿದ್ದೀರಾ. ನಿಜ ಹೇಳಿ ಅತ್ಯವ್ವ, ಎಲ್ಗೋಗಿದ್ರಿ ನೀವು? ಎಲ್ಲೂ ಇಲ್ಲ ಉರ್ವಸಿ. ಓ, ನನ್ನ ಹತ್ರ ಗುಟ್ ಮಾಡಕ್ ಹೋಗ್ಬೇಡಿ ನೀವು. ಹೇಳಿ ಎಲ್ಗೋಗಿದ್ರಿ? ಹೌದು, ನಾನ್ ಗುಟ್ ಮಾಡ್ತಾ ಇವ್ನಿ. ನಾನು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಒಬ್ರು ಮನೆ ಕಸ ಮುಸಿ ತಿಕ್ಕಕ್ ಹೋಗಿದ್ದೆ. ಯಾಕೆ ಹಂಗ್ ಗುರಾಯಿಸ್ತಾ ಇದ್ಯಾ? ಭಯ ಆಯ್ತಲ್ವಾ ಚಂಚಲಕ್ಕ? ನೀವು ಹಿಂಗೆ ಗುರಾಯಿಸೋದನ್ನ ಕಲ್ತ್ಕೋಬೇಕು. ಏನೇ ಹೇಳ್ತಾ ಇದ್ಯಾ? ಹೌದು, ನೀವು ಬೇರೆ ಫಿಟ್ನೆಸ್ ಮೇಂಟೈನ್ ಮಾಡಕ್ಕೆ ಅಂತ ವಾಕಿಂಗ್ಗೆ ಪಾರ್ಕ್ಗೆ ಹೋಗ್ತೀರಾ ತಾನೇ? ಅದಕ್ಕೂ ಗುರಾಯಿಸೋದಕ್ಕೂ ಏನೇ ಸಂಬಂಧ? ಸಂಬಂಧ ಐತೆ ಚಂಚಲಕ್ಕ. ನೀವು ಮೊನ್ನೆ ಪಾರ್ಕ್ಗೆ ಹೋಗಿ ಬರೋವಾಗ ಮೈಕೈ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡು ಬಂದ್ರಿ. ಯಾಕೆ ಅಂತ ಕೇಳಿದಕ್ಕೆ ವಾಕಿಂಗ್ ಮಾಡಿದಕ್ಕೆ ನೋವಾಗ್ತೈತೆ ಅಂತ ರೈಲ್ ಬಿಟ್ರಿ. ಆದ್ರೆ ಸತ್ಯ ಏನು ಅಂತ ನನಗ್ ಗೊತ್ತೈತೆ. ಏನ್ ಗೊತ್ತು ನಿಮ್ಗೆ? ಅದೇ ಪಾರ್ಕಲ್ಲಿ ಯಾರಾದ್ರೂ ಪಾಪದವ್ರು ಅವ್ರ ಪಾಡ್ಗವ್ರು ವಾಕಿಂಗ್ ಮಾಡ್ತಾ ಇದ್ರೆ ಅದ್ ಯಾರೋ ಕಿಡಿಗೇಡಿಗಳು ಹಿಂದಿನಿಂದ ಮುಂದಿನಿಂದ ಅಕ್ಕಪಕ್ಕದಿಂದ ಚೆನ್ನಾಗ್ ಕುತ್ಕೊಂಡು ಹೋದ್ರಂತೆ ಅಕ್ಕ. ನಿಮ್ಗೂ ಅದೇ ತಾನೇ ಆಗಿದ್ದು? ನನಗಾಗಿದ್ದಾನೆ ಎಕ್ಸಾಕ್ಟ್ ಆಗಿ. ಇವಳು ಹೇಗೆ ಹೇಳ್ತಿದ್ದಾಳೆ? ಯಾಕಕ್ಕ ಮಾತೇ ಬರ್ತಿಲ್ಲ? ಅಲ್ಲ, ನಿಮ್ಗೆ ಈ ಮನೆನಾಗೆ ಯಾರ ನಡುವೆ ಏನ್ ನಡೀತೈತೆ, ಯಾರನ್ನ ಬೈದ್ರು ಎಲ್ಲ ಚೆನ್ನಾಗ್ ಗೊತ್ತಿರ್ತೈತೆ. ಅದೇ ಬುದ್ಧಿನ ಹೊಸಿ ಆಚೆ ಕಡೆನೂ ಉಪಯೋಗಿಸಿದ್ರೆ ನಿಮಗ್ ಯಾರು ಗುದ್ಕೊಂಡು ಹೋದ್ರು, ಯಾರು ಹೊಡೆದ್ರು ಎಲ್ಲ ತಿಳ್ಕೊಬೋದಲ್ವಾ. ನೆಕ್ಸ್ಟ್ ಟೈಮ್ ಇಂದ ಹುಷಾರಾಗಿರಕ್ಕೆ ನಿಮ್ಗೆ ಉಪಯೋಗ ಆಗ್ತೈತೆ. ಅದಕ್ಕೆ ಹೇಳ್ತಾ ಇವ್ನಿ. ಆಮೇಲೆ ಈ ಗುರಾಯಿಸೋದನ್ನು ಹೊಸಿ ಕಲ್ತ್ಕೊಳ್ಳಿ. ನಿಮ್ ಲುಕ್ ನೋಡಿನೇ ಯಾರು ನಿಮ್ಮ ಹತ್ರಕ್ಕೆ ಬರಕ್ಕಿಲ್ಲ. ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ ನಿಜನಕ್ಕ, ಪಾಪ ಚಂಚಲಕ್ಕ ಮೊನ್ನೆ ಯಾರತ್ರನೋ ಚೆನ್ನಾಗ್ ಒಡಿಸ್ಕೊಂಡ್ ಬಂದ್ರು. ಅಯ್ಯೋ ನಿಜ ಹೇಳಿದ್ರೆ ಯಾಕೆ ಕೋಪ ಮಾಡ್ಕೋತೀರಾ ಅಕ್ಕ? ಅದಕ್ಕೇನೆ ಇವರು ಮಾರನೇ ದಿನದಿಂದ ವಾಕಿಂಗ್ ಹೋಗೋದನ್ನೇ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಮನೇಲಿದ್ದು ಇದ್ದು ಇದ್ದು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದಾರೆ. ಚಂಚಲಕ್ಕ, ನೀವು ವಾಕಿಂಗ್ ಮಾತ್ರ ಮಿಸ್ ಮಾಡಬೇಡಿ ಪ್ಲೀಸ್. ನಿಮಗೆ ಒಬ್ಬರೇ ಹೋಗೋಕೆ ಭಯ ಆದ್ರೆ ಹೇಳಿ, ನಾನು ಬರ್ತೀನಿ, ಸರಿನಾ? ಏನು ಕಸ ಮುಸ್ರೇನಾ? ನಾನಿನ್ ಏನ್ ಮಾಡ್ಲಿ ಊರ್ವಶಿ? ನಿಮ್ಮಣ್ಣ ಹೆಂಗೊಂದು ಕೆಲಸ ಸಿಕ್ತಿಲ್ಲ. ನೆನ್ನೆ ಏನೋ ಯಾರೋ ದಾನಿಗಳು ಕೊಟ್ಟಿದ್ದು ಅಕ್ಕಿ ಬೇಳೆ ತಂದ್ರು, ಉಂಡ್ವಿ. ದಿನ ಯಾರು ದಾನ ಕೊಡ್ತಾರೆ? ಹೊಟ್ಟೆ ಬಟ್ಟೆಗೆ ಏನಾರ ಒಂದು ದಾರಿ ಆಗ್ಬೇಕಲ್ಲ. ನಾನು ಒಂದ್ ಮನೆ ಕೆಲಸ ಹಿಡ್ದಿವ್ನಿ, ತಿಂಗಳಿಗೆ 2,000 ರೂಪಾಯಿ ಸಿಗ್ತೈತೆ. ಈಗ ನಾನ್ ದುಡಿದೆ ಹೋದ್ರೆ ಮನೆಯವರೆಲ್ಲ ಉಪವಾಸ ಬೀಳ್ಬೇಕಾಯ್ತದೆ.
ನಾವೇನೋ ದೊಡ್ಡವರು, ಹಸುವನ್ನ ತಡ್ಕತ್ತೀವಿ. ಆದ್ರೆ ನನ್ ಕಂದ ಪಾವಿ ಹಸುವು ಹಸುವು ಅಂದಾಗೆಲ್ಲ ಕಣ್ ಕಿತ್ತು ಬರುತ್ತೆ. ಆದ್ರೂ ಅದಕ್ಕೆ ನೀವು ಏನ್ ನಾನು ನನ್ಗೇನ್ 2 ಕೊಂಬಾಯ್ತಾ? ನಿಮ್ಮ ಅಣ್ಣ ಏನಂತ ಅಣ್ಣ ಏನೇ ಸ್ವಾಭಿಮಾನ ಬಿಟ್ಟು ತಾನು ಕೊಟ್ಟಿರ ಅಕ್ಕಿ ಇಸ್ಕೊಂಡ್ ಬಂದಾಗ ನಂದೇನ್ ಮಹಾ. ನೋಡು, ನಾನು ಈ ಕೆಲ್ಸಕ್ಕೆ ಹೋಗ್ತೀನಿ. ನೀನ್ ಮಾತ್ರ ಇದನ್ನ ಯಾರ ತವಳು ಹೇಳ್ಬಾರ್ದು. ನಿಮ್ಮ ಅಣ್ಣ ಯಾಕೋ ಭುಜ ನೋವು ಕತ್ ನೋವು ಅಂತಿದ್ರು. ಮೂಳೆ ಡಾಕ್ಟರ್ ತವ ಕರ್ಕೊಂಡು ಹೋಗ್ಬೇಕು. ಮುಂಚಿತವಾಗೆ ಹೊಸಿ ಹಣ ಕೊಟ್ಟವ್ರೆ. ಅದ್ರಾಗೇನೆ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡ್ ಬರ್ತೀನಿ. ನೀನ್ ಮಾತ್ರ ನಿಮ್ಮ ಅಣ್ಣಂಗೆ ಈ ವಿಷಯ ಗೊತ್ತಾಗ್ದಂಗ್ ನೋಡ್ಕೋಬೇಕು, ಸರಿನಾ? ಅಯ್ಯೋ ಭಗವಂತ, ಇದೆತ್ತಾಗತಿ ನಮ್ಗೆ. ಬರ್ತನ್ವೆ ಆದ್ರೂ ಒಂದು ದಿನನೂ ನಮ್ಮ ಅದಕ್ಕೆ ಬ್ಯಾರ್ಯಾರ ಮನೇಲಿ ಕೆಲಸ ಮಾಡಿದವ್ರಲ್ಲ. ಈಗ ಕಂಡವ್ರ ಮನೇಲಿ ಕಸ ಮುಸ್ರೆ ಮಾಡಂಗ್ ಮಾಡ್ದಿಯಲ್ಲ. ಅಯ್ಯೋ ಪೂರ್ವಿ, ನೀನ್ ಹೇಳಿದ್ದಕ್ಕೆ ಯಾಕೆ ಚಂಚಲ ಅಕ್ಕ ಏನು ಮಾತಾಡ್ದಂಗ್ ಹೊಂಟೋದ್ರು? ನಾನ್ ನಿನ್ಗೆ ಅವತ್ತೇ ಹೇಳಿಲ್ವಾ ಅಕ್ಕ, ಚಂಚಲ ಅಕ್ಕನ್ಗೆ ಸರಿಯಾಗಿ ಬುದ್ಧಿ ಕಲ್ಸಿದೀನಿ ಅಂತ? ನೋಡಿದ್ಯಲ್ಲ ಬಿಚ್ಚಿರೋ ಬಾಲನ ಹೆಂಗ್ ಕಟ್ ಮಾಡ್ದೆ ಅಂತ. ಅಂದ್ರೆ ಚಂಚಲ ಅಕ್ಕಂಗ್ ಪಾರ್ಕಲ್ಲಿ ಹೊಡೆದಿದ್ದು ಬುದ್ಧಿ ಐತೇನೆ ನಿನ್ಗೆ? ಯಾರಾದ್ರೂ ಅಂತ ಕೆಲ್ಸ ಮಾಡ್ತಾರ? ಎಷ್ಟೇ ಅಂದ್ರು ಪಾಪ ಕಣೆ ಅವರು. ಅಕ್ಕ, ನಮ್ ಮನೆಗೆ ಆಗಾಗ ಒಂದು ವಿಷದ ಚೇಳ್ ಬರ್ತಿತ್ತು, ನೆನ್ಪೈತಾ? ಅದೇ ಕೊಂಚೇಳು. ಅದು ಬಂದಾಗ ಹೋಗ್ಲಿ ಬಿಡು ಅಂತ ಅಪ್ಪಯ್ಯ ಸುಮ್ಕಿರ್ತಿದ್ರ? ಅದು ಕಚ್ಚಿದ್ರೆ ಮಹಾವಿಷ ಅಂತ ಅದನ್ನ ಹೊಡಿತಾ ಇರ್ಲಿಲ್ವಾ? ಇದು ಹಂಗೆಯ. ವಿಷಕಾರೋರ್ನ ಮನೇಲಿ ಇಟ್ಕೊಂಡು ಸಾಕಕ್ಕಾಗಕ್ಕಿಲ್ಲ, ಒಡ್ದು ಓಡಿಸ್ಬೇಕು. ಏನಾಯ್ತು ಚಂಚಲ? ಅತಿ ಆಯ್ತು ಅತ್ತೆ. ಅಕ್ಕ ತಂಗಿರಿಬ್ರದು ಯಾರ ಭಯನೂ ಇಲ್ಲ, ಇಬ್ರು ಹಾರಾಡ್ತಿದ್ದಾರೆ. ಅಲ್ಲ, ಏನೇನು ನಿಮಿಷಕ್ಕೊಂದು ಮಾತಾಡ್ತೀಯಲ್ಲ? ಆಗ್ಲೇ ಬಂದು ನಂದನ್ ಪದ್ಮಿನಿಗ್ ಬೈದ, ಪದ್ಮಿನಿ ಹಾಪ್ ಮೊರೆ ಹಾಕೊಂಡು ಹೋದ್ಲು ಅಂತ ಹೇಳ್ದೆ. ಈಗ ಬಂದು ಅಕ್ಕ ತಂಗಿ ಇಬ್ರು ಹಾರಾಡ್ತಾ ಇದಾರೆ ಅಂತ ಹೇಳ್ತಿದ್ಯಾ? ಅಲ್ಲ, ಅಕ್ಕನ್ ರೆಕ್ಕೆ ಕತ್ತರಿಸಿದ್ಮೇಲೆ ಅವಳು ಹೇಗೆ ಹಾರಾಡ್ತಾಳೆ? ಅಕ್ಕ ತುಂಬಾ ಪಾಪದೋಳು. ಅವಳ ಜೊತೆ ಆ ಪಟಾಕಿ ತಂಗಿ ಸೇರ್ಕೊಂಡ್ಬಿಟ್ರೆ ಇಬ್ರು ಹಿಡಿಯೋರೇ ಇಲ್ಲ. ಆ ಪೂರ್ವಿಗ್ ಏನ್ ಕೊಬ್ಬು ಗೊತ್ತಾ? ಪಟಪಟ ಅಂತ ಮಾತಾಡಿ ನನ್ನೇ ಸೋಲಿಸ್ಬಿಡ್ತಾಳೆ. ಅದಕ್ ಕಾರಣ ಪದ್ಮಿನಿ. ಪದ್ಮಿನಿ ಈ ಮನೆ ಸೊಸೆ ಆಗಿದ್ದಾಳಲ್ಲ, ಆ ಸದ್ರಕ್ಕೆ ಅವಳು ಹಾರಾಡ್ತಾ ಇದ್ದಾಳೆ. ಅಲ್ಲ, ಪದ್ಮಿನಿಗ್ ಒಂದ್ ಗತಿ ಕಾಣಿಸಿದ್ರೆ ಆಗ ಪೂರ್ವಿ ತಾನಾಗೆ ಬಾಯಿ ಮುಚ್ಕೊಳ್ತಾಳೆ. ಹೌದು, ಅದಕ್ಕೇನಾದ್ರೂ ಮಾಡ್ಲೇಬೇಕು. ಈಗ ನಂದನ್ ಹತ್ರ ಉಗಿಸ್ಕೊಳ್ತಿರೋ ಪದ್ಮಿನಿ ನಾಳೆ ಇಡೀ ಮನೇಲಿ ಎಲ್ಲಾರ ಹತ್ರನೂ ಉಗಿಸ್ಕೊಳ್ಳೋ ಹಾಗೆ ಮಾಡ್ಬೇಕು. ಇದಕ್ಕೆ ನಾವು ಬರೀ ನಂದನ್ ತಲೆ ಕೆಡ್ಸಿದ್ರೆ ಆಗಲ್ಲ ಅತ್ತೆ. ನಾವಿನ್ನೂ ಏನಾದ್ರೂ ದೊಡ್ಡದ್ ಮಾಡ್ಬೇಕು. ಏನ್ ಮಾಡ್ಬೇಕು ಅಂತಿದ್ಯಾ? ಏನಾದ್ರೂ ಒಂದ್ ಮಾಡ್ಬೇಕು ಅತ್ತೆ. ಅದಕ್ಕೆ ಪದ್ಮಿನಿ ಕಾರಣ ಆಗ್ಬೇಕು. ನಾಳೆ ಮನೆಯವರೆಲ್ಲ ಚೀತು ಅಂತ ಅನ್ಬೇಕು. ಈಗ ನಂದನ್ಗೆ ಬೇಡವಾದವಳು ನಾಳೆ ಮನೇಲಿ ಎಲ್ರಿಗೂ ಬೇಡವಾಗ್ತಾಳೆ. ಅಕ್ಕ ತಂಗಿರ ಆರ್ಭಟ ತಾನಾಗಿ ಕಮ್ಮಿ ಆಗತ್ತೆ. ಹಾಂ, ಓಕೆ ಸರ್, ಆದಷ್ಟು ಬೇಗ ಮೀಟ್ ಆಗೋಣ. ಹಾಂ, ಬೆಂಗಳೂರಾದ್ರೂ ಸರಿ, ಮೈಸೂರಾದ್ರೂ ಸರಿ, ತೊಂದರೆ ಇಲ್ಲ. ಹಾಂ, ಓಕೆ ಸರ್. ಹಾಂ, ರಮೇಶ್ ಅವ್ರನ್ನೂ ಕರೀರಿ, ನೋ ಪ್ರಾಬ್ಲಮ್. ಐಲ್ ಕಾಲ್ ಬ್ಯಾಕ್. ಸರಿ ಆಯಿತು, ವಾಪಸ್ ಕಾಲ್ ಮಾಡ್ತೀನಿ. ನನ್ನ ತಿಂಡಿ ಜೊತೆ ಕಾಫಿನೂ ಬೇಕು. ಚಿಕ್ಕಮ್ಮ,
ತುಂಬ ಕೆಲಸ ಇರುತ್ತೆ. ಕೆಲವೊಂದ್ಸಲಿ ಮನ್ಸು ತುಂಬ ಡಿಸ್ಟರ್ಬ್ ಆಗಿರುತ್ತೆ. ಆದರೂ ಮಾಡೋ ಕೆಲಸ ಮಾಡಲೇಬೇಕಾಗತ್ತೆ. ನನ್ನ ಪರಿಸ್ಥಿತಿನೂ ಹಾಗೆ ಇದೆ. ಅಯ್ಯೋ, ನನ್ನ ಜಯಂತಿ ಅತ್ತೆ ಅಂತ ಅನ್ಕೊಂಡು ಮಾತಾಡ್ತಿದ್ದಾರಲ್ಲ ಇವರು. ನಾನು ಏನು ಮಾಡಲಿ ಈಗ? ಹಾಂ, ಚಿಕನ್ ತಿಂಡಿ ಸೂಪರ್ ಆಗಿದೆ. ನನಗೆ ಚಟ್ನಿ ತುಂಬ ಇಷ್ಟ ಆಯಿತು. ಆಹಾ, ನೂರೇ ಕಾಫಿ. ಇದನ್ನು ಕುಡಿಯೋ ಮಜಾನೇ ಬೇರೆ. ಏನು ಟೇಸ್ಟು? ಚಿಕ್ಕಮ್ಮ, ನೀವು ಯಾವಾಗಲೂ ಕಾಫಿ ಚೆನ್ನಾಗೇ ಮಾಡ್ತೀರಾ, ಬಟ್ ಇವತ್ತು ಬೇರೆ ದಿವಸಕ್ಕಿಂತ ಚೆನ್ನಾಗಿದೆ. ಈ ತಿಂಡಿನೂ ಅಷ್ಟೇ, ಡಿಫ್ರೆಂಟ್ ಆಗಿದೆ, ಬಟ್ ಅದ್ಭುತವಾದ ರುಚಿ. ಇದೆಲ್ಲ ಹೆಂಗೆ ಅಂತ ಕೇಳ್ಬೋದು. ಏನ್ ನೀನು ಆಗ್ಲಿಂದ ಯೋಚನೆ ಮಾಡ್ತಾನೆ ಇದೆಯಾ? ನನಗೆ ಕೆಲಸ ಇರಂದ್ರೆ ಹೋಗಕ್ ಬಿಡ್ತಿಲ್ಲ. ಅತ್ತೆ, ಕೆಲಸ ಮಾಡೋದಕ್ಕೆ ಅಂತ ಪದ್ಮಿನಿ ಇಲ್ವಾ? ಮಾಡ್ತಾಳೆ ಬಿಡಿ. ಅದಕ್ಕೆ ಅಲ್ವಾ ನಾನು ಇಷ್ಟೊಂದು ಆರಾಮಾಗಿರೋದು. ಅತ್ತೆ, ನಂಗೊಂದು ಪ್ಲಾನ್ ಹೊಳಿದಿದೆ. ಅದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಈ ಮನೆಯಲ್ಲಿ ಮೆರಿತಿರೋ ಆ ಪದ್ಮಿನಿ ಮೂರನೇ ಸೇರ್ಕೊಳ್ಳೋದಂತೂ ಗ್ಯಾರಂಟಿ. ಅಂತದೇನ್ ಪ್ಲಾನ್ ಮಾಡಿದ್ಯಾ? ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಅತ್ತೆ. ನೀವು ನನ್ನ ಸಪೋರ್ಟ್ಗಿರಿ, ಮೆಕ್ಕಿರೋದನ್ನ ನಾನು ನೋಡ್ಕೋತೀನಿ. ನಾನು ಕೇಳಿದಾಗ ನೀವು ಹೆಲ್ಪ್ ಮಾಡಿದ್ರೆ ಅಷ್ಟು ಸಾಕು. ಸರಿ, ಆ ಪದ್ಮಿನಿಗೆ ಒಂದ್ ಗತಿ ಕಾಣಿಸೋ ವಿಷಯದಲ್ಲಿ ನನ್ ಸಪೋರ್ಟ್ ಯಾವತ್ತು ನಿನ್ಗೆನೆ. ಪಾಪ, ಆ ಹುಡುಗಿ ಮೇಲೆ ನನಗೆ ವೈಯಕ್ತಿಕವಾಗಿ ಯಾವ ದ್ವೇಷನೂ ಇಲ್ಲ. ಆದ್ರೆ ಹಳ್ಳಿ ಹುಡುಗಿ, ಬಡವ್ರ ಮನೆ ಮಗಳಾದ್ರೂ ಇಂಥ ಶ್ರೀಮಂತರ ಮನೆ ಸೊಸೆ ಆದ್ಲಲ್ಲ. ಜೊತೆಗೆ ಅಮ್ಮಾಜಿ ಅವಳಿಗೋಸ್ಕರ ನಾನು ಹುಡುಕಿದ ಸಂಬಂಧನ ಬೇಡ ಅಂದ್ರು. ಅದೇ ನನ್ನ ಹೊಟ್ಟೆವ್ರಿ. ಅದಕ್ಕೆ ಅವಳಂದ್ರೆ ನನಗಾಗಲ್ಲ. ನನಗೆ ನಿಮಗಿಂತ ಅವಳ ಮೇಲೆ ಉರಿ ಜಾಸ್ತಿ ಇದೆ ಅತ್ತೆ. ಯಾಕಂದ್ರೆ ಅವಳು ನಾನು ವಾರ್ಗಿತಿ. ನನಗೆ ಎಲ್ಲದರಲ್ಲೂ ಕಾಂಪಿಟೇಷನ್ ಕೊಡ್ತಾಳೆ. ಕಾಂಪಿಟೇಷನ್ ಇರಲಿ, ಅವಳು ನನ್ನನ್ನೇ ಮೀರಿಸ್ತಿದ್ದಾಳೆ. ಅದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಅವಳಿಗೆ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ಬೇಕು. ಸರಿ, ಈಗ ಅದೇನು ಮಾಡ್ತೀನಿ ಅಂದಿಲ್ಲ. ಹೌದು, ಆದ್ರೆ ನನ್ಗೆ ಸ್ವಲ್ಪ ತೊಂದರೆ ಆಗತ್ತೆ. ಪರವಾಗಿಲ್ವಾ? ನಂದನ್ಗೇನಾಗತ್ತೆ? ನಂದನ್ಗೆ ಸ್ವಲ್ಪ ಅಪಾಯ ಆಗತ್ತೆ. ಏನ್ ಹೇಳ್ತಿದ್ಯಾ ನೀನು? ಅದೆಲ್ಲ ಆಗಲ್ಲ. ನಂದನ್ಗೇನು ಆಗ್ಬಾರ್ದು. ಏನೇ ಆದ್ರೂ ಸರಿ, ನಂದನ್ಗೇನಾದ್ರೂ ಆದ್ರೆ ನಾನ್ ತಡ್ಕೊಳಲ್ಲ. ಅಯ್ಯೋ, ಅವನೀರ್ ನಿಮ್ ಹೆತ್ ಮಗ ಅನ್ನೋ ತರ ಆಡ್ತಿದ್ದೀರಲ್ಲ ಅತ್ತೆ. ನೋಡು, ನಂದನ್ನ ನಾನು ಹೆರ್ದೇ ಇರ್ಬೋದು, ಆದ್ರೆ ಅವ್ ನನ್ ಮಗನೇ, ನಾನು ಅವನಮ್ಮನೇ. ನನ್ ಬೇಸರ ಏನಿದ್ರು ಅಕ್ಕ ಭಾವ ಮೇಲೆ, ನಂದನ್ ಮೇಲಲ್ಲ. ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ನಂದನ್ಗೇನು ಮಾಡ್ಬೇಡ. ಈ ವಿಷಯಕ್ಕೆ ನನ್ ಸಪೋರ್ಟ್ ಇಲ್ಲ. ಏನಿವ್ರು ಈಗ ತಾನೇ ಸಪೋರ್ಟ್ ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದ್ರು. ಇವ್ರನ್ನ ನಂಬ್ಕೊಂಡ್ರೆ ಏನೂ ಆಗಲ್ಲ. ನೀನಾ? ನಾನೇ. ಅದು ಆಗ್ಲಿಂದ ಚಿಕ್ಕಮ್ಮ ಬಡಿಸ್ತಿರೋದಲ್ವಾ? ನೀನಾ? ನೀನ್ ಯಾಕೆ ಬಡ್ಸಕ್ ಹೋದೆ? ಅಲ್ಲ, ಒಂದ್ ಮಾತು ಹೇಳೋದಲ್ವಾ? ನಾನು ಹೇಳಿದ್ರೆ ನೀವು ತಿಂಡಿಯಲ್ಲಿ ತಿಂತಿದ್ರಿ, ನನ್ನ ಮೇಲೆ ಕೋಪ ಮಾಡಿಕೊಂಡು ಎದ್ದೋಗ್ತಿದ್ರಿ ತಾನೆ. ನೀವು ಊಟ ಕಾಫಿ ಎಲ್ಲ ಚೆನ್ನಾಗಿದೆ ಅಂತ ತಿನ್ನುವಾಗ ನನಗೆ ನಾನು ಅಂತ ಹೇಳಿ ನಿಮ್ಮ ಮನ್ಸು ಕೆಡ್ಸೋಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಹೇಳಲಿಲ್ಲ.
ಪೂರ್ತಿ ತಿಂಡಿ ತಿನ್ಕೊಂಡು ಹೋಗಿ ನನ್ನ ಮೇಲಿರೋ ಕೋಪನ ಊಟ ತಿಂಡಿ ಮೇಲೆ ಯಾಕೆ ತೋರಿಸ್ತೀರಾ? ನಾನು ತಿಂಡಿ ತಿಂದಿದ್ರೆ ನಿನಗೇನು ಕಷ್ಟ? ಇಷ್ಟಕ್ಕೂ ನಂಗೆ ಬಡಿಸ್ಬೇಕು, ನಂಗೆಲ್ಲ ಕೆಲಸ ಮಾಡ್ಕೊಡ್ಬೇಕು, ನಾನು ಹೊಟ್ಟೆ ತುಂಬ ಊಟ ತಿಂಡಿ ಮಾಡಬೇಕು ಅಂತ ನೀನು ಯಾಕೆ ಬಯಸ್ತೀಯಾ? ನನಗೂ ನಿನಗೂ ಏನು ಸಂಬಂಧ? ನನ್ನ ನಿನ್ನ ಮಧ್ಯೆ ಯಾವ ಸಂಬಂಧನೂ ಇಲ್ಲ ತಾನೆ? ಮತ್ ನಾನು ನೀನು ಮಾತಾಡೋಕ್ಕೂ ಯಾವ ವಿಷಯನೂ ಇಲ್ಲ. ನಾವು ಒಬ್ರ ಬಗ್ಗೆ ಒಬ್ರು ಒಳ್ಳೆಯದನ್ನು ಬಯಸೋದ್ರಲ್ಲೂ ಯಾವ ಅರ್ಥನೂ ಇಲ್ಲ. ಏನಾದರೂ ಸಂಬಂಧ ಇದ್ರೆ ಹೇಳು, ಆಗ ಮಾತಾಡ್ತೀನಿ. ಈಗ ನನ್ನ ಪಾಡಿಗೆ ನಾನು ಬಿಟ್ಬಿಡು.